ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಟ್ರಿಪ್ ವ್ಲಾಗು. ನಾನು ಮತ್ತು ಫ್ಯಾಮಿಲಿ ಪೂರ್ತಿಯಾಗಿ ನಾವು ರೀಸೆಂಟಾಗಿ ಹೊಗ್ನೇಕಲ್ಗೆ ಹೋಗಿದ್ವಿ. ಅಂದರೆ ದೀಪಾವಳಿ ಹಬ್ಬಕ್ಕೆ ಹೋಗಿದ್ದಿದ್ದು. ಅಂದರೆ ಹಬ್ಬ ನಾವು ಸೆಲೆಬ್ರೇಟ್ ಮಾಡಲಿಲ್ಲ, ಹಾಗಾಗಿ ಇನ್ನು ಮನೇಲೇ ಮಕ್ಳಿಗೂ ರಜೆ ಕೊಟ್ಟಿದ್ದಾರೆ, ಹೇಗಪ್ಪ ಮನೇಲೇ ಇರೋದು ಅನ್ನೋ ಥರ. ಸೊ ತುಂಬ ದಿವಸದಿಂದ ಅಂದ್ಕೊಂಡಂತಹ ಪ್ಲ್ಯಾನ್ ಇದು, ಹೋಗಬೇಕು ಹೊಗ್ನೇಕಲ್ಗೆ ಅಂತ. ನಮ್ಮ ಮನೆಯವ್ರು ಹೋಗಿ ಬಂದಿದ್ರಂತೆ. ಸೊ ತುಂಬ ಚೆನ್ನಾಗಿರುತ್ತೆ ಅನ್ನೋ ಥರ ಹೇಳಿದರು. ಸರಿ, ಇದು ಹಾಗೆ ಹೋಗ್ತಾ ಇದು ಬಂದು ಕರ್ನಾಟಕ ಬಾರ್ಡ್ರ್ ನೋಡಿ, ಈಗ ನಾವಿರೋದು ಇಲ್ಲಿ. ಹಾಗೆ ಅಲ್ಲಿ ಈ ಎಂಟ್ರೆನ್ಸಿಂದ ಮುಂದೆ ಹೋಗ್ತಿದ್ದ ಹಾಗೇ ಇದು ಹೊಸೂರು ಬಂದುಬಿಡುತ್ತೆ, ತಮಿಳ್ನಾಡು ಬಾರ್ಡ್ರ್ ಬರುತ್ತೆ. ಸೊ ಆ್ಯಕ್ಚುಲಿ ಇದು ಹೊಗ್ನೇಕಲ್ ಅಂತ ಬಂದಾಗ ನಮಗೆ ಕರ್ನಾಟಕಕ್ಕೂ ಸೇರಿದೆ ಮತ್ತು ತಮಿಳ್ನಾಡಿಗೂ ಸೇರಿದೆ. ಸೊ ನಾನು ಅಲ್ಲಿ ತೋರಿಸ್ತೀನಿ ನಿಮಗೆ. ನನಗೆ ತುಂಬಾ ಆಶ್ಚರ್ಯ ಆಯಿತು ಕೆಲವೊಂದು ವಿಷಯಗಳು. ತುಂಬ ನಾವಿರೋ ಊರಿಂದ ಹತ್ತತ್ರ 180 ಕಿಲೋಮೀಟರ್ಸ್ ಬಂದು ಡಿಸ್ಟೆನ್ಸ್ ಬರುತ್ತೆ. ಸೊ ಹೋಗ್ತಾ ಹೋಗ್ತಾ ಸುಮಾರು ಜಾಗ, ಆ ಕಡೆಗೆ ಕರ್ನಾಟಕ, ಈ ಕಡೆ ತಮಿಳ್ನಾಡು, ಈ ರೀತಿ ಅಂದ್ಕೊಂಡು ಹೋಗೋವಾಗ ತುಂಬಾ ಒಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿಂದ ಇಲ್ಲಿಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅನ್ನೋ ಥರ. ಬಟ್ ಆದರೆ ನಾವು ಅಂದ್ಕೊಂಡು ಹಾಗೆ ತಮಿಳ್ನಾಡು ಥರ ನನಗೆ ಫೀಲ್ ಆಗಲಿಲ್ಲ. ಯಾಕಂದರೆ ತುಂಬ ಜನ ಕನ್ನಡ ಮಾತಾಡ್ತಿದ್ರಲ್ಲಿ. ಯಾಕಂದರೆ ಬಾರ್ಡ್ರ್ ಆಗಿರೋದ್ರಿಂದ ಕನ್ನಡ ಮಾತಾಡೋದು ತುಂಬ ಜನ ಅಲ್ಲಿ ಇದ್ದಾರೆ ಜನ. ನಾವು ಬಂದು ಬರೀ ತಮಿಳಂತ ಅಲ್ಲ, ನಮಗೆ ಒಂದು ವೇಳೆ ಭಾಷೆನೇ ಗೊತ್ತಿಲ್ಲ ಅಂದ್ರೂ ಅಲ್ಲಿ ಕನ್ನಡ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ನಾವು. ಅಷ್ಟು ಚೆನ್ನಾಗಿ ಅಲ್ಲೂ ಅವರು ಕೂಡ ಕನ್ನಡ ಕಲ್ತಿದ್ದಾರೆ ನೋಡಿ. ಹೋಗೋ ದಾರಿಯೆಲ್ಲ ಇದೇ ಥರನೇ ಇರುತ್ತೆ, ಸೇಮ್ ನಾವು ಇದಕ್ಕೆಲ್ಲ ಹೋಗ್ತೀವಲ್ಲ, ಧರ್ಮಸ್ಥಳಕ್ಕೆಲ್ಲ ಹೋಗ್ತೀವಲ್ವ, ಅಲ್ಲಿ ಹೇಗಿರುತ್ತೋ ಅದೇ ಥರನೇ ಇರುತ್ತೆ. ಹಾಗೆಯೇ ನಾವು ಬರ್ತಿದ್ದ ಹಾಗೆಯೇ ನಮ್ಮ ರೈಟ್ ಸೈಡ್ಗೆ ಬಂದು ನೀರು ಕಾಣಿಸ್ತು. ಇದು ಕರ್ನಾಟಕ ಅಂತೆ. ಸೊ ನನ್ನ ಮಗ ಗೂಗಲ್ ಮಾಡಿ ಹೇಳ್ತಿದ್ದ, ಅಮ್ಮ ಅದು ಕರ್ನಾಟಕಕ್ಕೆ ಬರುತ್ತಮ್ಮ ಅದು ಅಂತ. ಸೊ ನಾವಿರೋ ಪ್ಲೇಸ್ ಬಂದು ತಮಿಳ್ನಾಡಿಗೆ ಬರುತ್ತೆ ಅಂತ. ನೋಡಿ, ಅಲ್ಲಿಂದ ಅಲ್ಲಿಗೆ ಎಷ್ಟೊಂದು ಡಿಫ್ರೆನ್ಸು ಅಂತ. ಸೊ ನೀರಂತೂ ಹೇಗೆ ಧಾರಾಕಾರವಾಗಿ ಹರಿತಿದೆ ಅಂದರೆ ಇಲ್ಲಿ ನೋಡೋದಕ್ಕೆ ಹಂಗೆ ಕಾಣಿಸ್ಬೋದಷ್ಟೇ, ಬಟ್ ಅಲ್ಲಿ ಮೇಯ್ನ್ ಪ್ಲೇಸ್ಗೆ ಹೋದಾಗ್ಲೇ ಗೊತ್ತಾಗೋದು. ಇಲ್ಲಿ ಎಂಟ್ರೆನ್ಸಿಗೆ ಬಂದಾಯಿತು. ನಾವು ಹೊಸೂರು ರೋಡಿಂದ ಬಂದ್ವಿ. ಇಲ್ಲಿ ಬರ್ತಿದ್ದಾಗೆ ನಿಮಗೆ ಇಲ್ಲಿ ರೂಮು ಸಿಗುತ್ತೆ ಮತ್ತು ಕಾರ್ ಪಾರ್ಕಿಂಗೂ ಇಲ್ಲಿ ಹಾಕಿ ನಾವು ಹೋಗ್ಬೋದು. ಆದರೆ ಒನ್ ಡೇ ಸ್ಟೇ ಆಗಿ ನೋಡೋ ಥರ ಏನಿಲ್ಲ. ನಿಮ್ಗೇನಾದರೂ ಒಂದು ವೇಳೆ ಇಷ್ಟ ಆಯಿತು, ಇರಬೇಕು ಅನ್ನಿಸ್ತು ಅಂದರೆ ನೀವು ಧಾರಾಳವಾಗಿರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಬಂದು ರೂಮ್ಸ್ ಎಲ್ಲನೂ ಅವೈಲೇಬಲ್ ಇದೆ, ಅಫೋರ್ಡಬಲ್ ಪ್ರೈಸ್ಗೆಲ್ಲ ಸಿಗುತ್ತೆ. ಇಲ್ಲಿ ಬಂದು ಗೈಡೆಲ್ಲ ಹುಡುಕ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಇಲ್ಲಿರೋ ಜನಗಳೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ನಾವು ಬಂದು ಇಲ್ಲಿ ಕಾರ್ ಪಾರ್ಕಿಂಗ್ಗೆ 50 ರೂಪೀಸ್ ಕಟ್ಬಿಟ್ಟು ಕಾರ್ ಪಾರ್ಕ್ ಮಾಡಿ ಹೋಗ್ತಾಯಿದ್ವಿ. ಇಲ್ಲಿ ಹೋಗ್ತಿದ್ದಂಗೆ ಸುಮಾರು ಅಂಗಡಿಗಳು. ಇಲ್ಲೇ ನನ್ನ ಮಕ್ಳಿಗೂ ಕೂಡ ಇಬ್ರಿಗೂ ಒಂದೊಂದು ಜೊತೆ ನಾನು ಡ್ರೆಸ್ ಕೊಡಿಸ್ದೆ ಹಾಕ್ಕೊಳ್ಳೋಕ್ಕೆ. ಸೊ ಅಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ. ಯಾಕಂದರೆ ಬಂದಿರೋ ಜಾಗದಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಒಂದು ಫೀಲ್ ಇರಬೇಕಲ್ವ, ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಬಟ್ಟೆ ಇಂಥವು ಏನಾದರೂ ಇಲ್ಲಿ ಇರುತ್ತೆ. ಸೊ ಅದರಲ್ಲಿ ಯಾವುದೋ ಒಂದು ತೊಗೊಳ್ಳೋದು. ಸೊ ಹಾಗೆ ಹೋಗ್ತಿದ್ದಾಗೆ ತುಂಬ ಜನ ಮೀನು ಕೊಡಿಸ್ತೀರಾ, ಅಡುಗೆ ಮಾಡ್ತೀವಿ ಅನ್ನೋ ಥರ ಕೇಳ್ತಿದ್ರು. ಸೊ ಆಲ್ರೆಡಿ ನಾವು ಬಂದು ಯೂಟ್ಯೂಬಲ್ಲೇ ಒಬ್ಬರನ್ನ ನೋಡಿ ಅವ್ರ ನಂಬರ್ ಕಾಂಟ್ಯಾಕ್ಟ್ ತೊಗೊಂಡು ಕಾಲ್ ಮಾಡಿದ್ವಿ ನೈಟೇ. ಸೊ ಮಾಡಿ ಅವ್ರು ಬರ್ತೀವಿ ಅಂತ ನಾವು ಹೇಳಿನೇ ಹೊರಟಿದ್ವಿ. ಸೊ ಹಾಗಾಗಿ ನಾನು ಬೇರೆ ಯಾರಿಗೂ ಬುಕ್ ಮಾಡ್ಕೊಳ್ಳಿಲ್ಲ. ಪಾಪ ಇಲ್ಲಿರೋರೊಬ್ಬರು ಬಂದು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸರಿ ಅಂತೇಳಿ ನಾನು, ಯಾಕಂದರೆ ಒಬ್ರಿಗೆ ಮೊದಲೇ ಹೇಳಿರೋದ್ರಿಂದ ಅವ್ರಿಗೆ ನಾನು ಅದನ್ನು ಹೇಳಿದೆ, ಈ ಥರ ಮೊದಲೇ ನಾವು ಹೇಳಿದ್ದೀವಿ, ಬೇಡ ಅನ್ನೋ ಥರ. ಆಮೇಲೆ ಇಲ್ಲಿ ಬಂದ್ವಿ ನೋಡಿ. ಇಲ್ಲಿ ಹೇಗಿದೆ ಅಂದರೆ 20 years ಆಗಿದೆಯಂತೆ ಇದನ್ನೆಲ್ಲ ಕಟ್ಕೊಟ್ಟು. ಪಾಪ ಅದಕ್ಕೆ ಮುಂಚೆ ಒಂದು ಪಾರ್ಕಲ್ಲಿ ಅಡುಗೆ ಮಾಡಿಕೊಡ್ತಿದ್ರಂತೆ ಬರೋರಿಗೆ. ಇಲ್ಲಿ ಯಾವ ಥರ ಜೀವನ ರೂಪಿಸ್ಕೊಂಡಿದ್ದಾರೆ ಅಂತಂದರೆ ನೀವು ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಇಲ್ಲಿರುವಂತಹ ಎಲ್ಲ ಲೇಡೀಸ್ ಬಂದು ಎಲ್ಲ ಮ್ಯಾರಿಡ್ ಆಗಿರೋರೆ. ಸೊ ಮನೆಯಲ್ಲಿ ಸುಮ್ಮನೆ ಇದ್ದರೆ ಸಂಪಾದನೆಗೆ ಯಾರೂ ಏನೂ ಕೊಡಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಅಷ್ಟು ನಾಜೂಕಾಗಿ ಅಡುಗೆ ಮಾಡಿಕೊಡ್ತಾರೆ ಒಲೆಯಲ್ಲೇ. ನಾನು ತುಂಬ ವಿಷಯಗಳನ್ನ ಇಲ್ಲಿ ಬಂದಮೇಲೆ ನೋಡಿದೆ, ತಿಳ್ಕೊಂಡೆ. ಸೊ ಇಲ್ಲಿ ಬಂದರೆ ನೀವು ನೋಡ್ಬೋದು, ಮೀನು ಎಲ್ಲನೂ ಹೇಳ್ತಾಯಿದ್ರು. ಆಮೇಲೆ ನಾನು ಬಂದು ನಾವೇ ತೊಗೊಳೋದು ಬೇಡ ಅಂತ ಹೇಳಿ ಅವ್ರು ನಾನು ಬುಕ್ ಮಾಡ್ಕೊಂಡಿದ್ನಲ್ಲ, ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ನಾನು ಬಂದು ಬರೋಕ್ಕೆ ಹೇಳಿದೆ. ಸೊ ಅವರು ಬರ್ತೀನಿ ಅಂತ ಹೇಳಿದ್ರು. ತೋರಿಸ್ತೀನಿ ನಾನು ನಿಮಗೆ ಏನೇನೆಲ್ಲ. ಅವರು ಅಂದರೆ ತಮಿಳಲ್ಲೇ ಮಾತಾಡಿದ್ದೀನಿ. ಸೊ ನನಗೊಂದು ಸ್ವಲ್ಪ ಬರೋದ್ರಿಂದ, ತಮಿಳು ಮಾತಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗದಲ್ಲೆಲ್ಲ ಸ್ವಲ್ಪ ಈಸಿ ಆಯಿತು. ವಾಂಗಕ್ಕ ವಾಂಗಿಕಲ್ಲ ನಾನು ಬರ್ಣ ವಾಹಿನ ಇಡಿ ವಿಡಿಯೋ ಇವ್ರನ್ನ ಯೂಟ್ಯೂಬಲ್ಲಿ ನೋಡಿ ನಾವು ಫೋನ್ ನಂಬರ್ ತಗೊಂಡು ಫೋನ್ ಮಾಡಿರೋದು, ಸಿಕ್ಕಿದ್ದಾರೆ ಕಾಂಟ್ಯಾಕ್ಟ್ಗೆ. ಇವ್ರ ಕೈಲೇ ಇವತ್ತು ಅಡುಗೆ ಮಾಡಿಸ್ಕೊಳ್ಳೋದು. ಎಷ್ಟು ಕೆಜಿ ಅಂತವ್ರೆ? 2 kg ಬೇಡ, ನಾವಿಬ್ರೇ ತಿನ್ನೋದು.
ಅಕ್ಕ ಇದೊಂದು ಸಾಂಬಾರ್ ಯಾವ್ದು ಚೆನ್ನಾಗಿರ್ತದೆ? ಸಾಂಬಾರ್ ಚಾರೇ ಕೂಡ ಚೆನ್ನಾಗಿರುತ್ತೆ. ಇದು ಬೇಕಂದ್ರೆ ಒಂದು ತಕ್ಕಲ ಅದು ಒಂದು ತಕ್ಕದ್ರೆ 2 ಕೆಜಿ ಬರುತ್ತೆ. ಹಂಗೆ ಮಾಡಕ್ಕೆ ಬೇರೆ ಮೀನು ಹಾಕ್ಬೇಕು. அக்கா குழம்புக்கு எது போடுறீங்க? குழம்புக்கு ரெண்டுமே தலைவால் போட்டு குழம்பு வச்சுக்கலாம். தலைவால் போட்டு குழம்பு வச்சுட்டு சென்டர் பீஸ் ஃப்ரை பண்ணிக்கலாம். சரி. புதுரோக எடுத்துட்டு அது கடமல காத்தால எடுத்து வச்சு 1 கிலோ ஓட்டல. அது நல்லா இல்ல. இல்ல ரோக செஞ்சாத்த ரோக நீ இல்ல எத்திமாந்து எடுத்து நிறுத்து. அக்கா நீங்க சொல்லி பாருங்க ஃப்ரெஷ்ஷா இருக்குது மட்டும் எடுத்து. நான் எத்திமாந்து எடுத்து நிறு. அவர் யார் சொல்றா? ஒசமீன் மாதிரி ஆந்திரா மீன் மாதிரி 7 நம்புமா செந்தில்மா. இது செந்தில்மா. அதெல்லாம் கடமல சனமா பேட பேட நீ இதுல சரி நீ பாப்ரேட்டா கூட ஏத்திக்க. மே ஆகுமா அது? நல்லா இருக்குமா? நீ மீன் வேண்டாம்னா நான் ஒண்ணுமே பண்ண முடியாது. பேட மட்டும். சரி குடுங்க 300 ரூபாய் கொடுங்க. சனிக்கிழமை வந்தது. அதுக்கு அரே பூசா இது பூசா எல்லாம் பூசா 1 கிலோ மட்டும் ஆக்கணும். நல்லா இருக்குது కదా? நல்லா இருக்கும். புத்தி மீனுங்க அவர் எப்படி தெரிஞ்சிடுதுக்கா அது புதுசாகுது అంటే எப்படி தெரிஞ்சிடுது? இப்போ வந்து மீன் கண்ணாடி மாதிரி இருக்கு. சரி சரி எடுத்துட்டீங்களா? ஒன்று 200 ரூபாய் கொடு. எவ்வளோ? 200 ரூபாய். எவ்வளோ? 1.5 கிலோ இருக்குது. அக்கா இது போட்டிங் எல்லாம் போயிட்டு எத்தனை டைம் போடணும் இங்கே? நீங்க போட்டிங் ஆள் சொல்லிட்டீங்களா? சொல்லுங்கம்மா. யாருக்கு சொல்லுக்கா? உங்களுக்கு இன்சார்ஜ் சொல்லுங்க யாரும் சொல்லிடுங்க. ಅದ್ರದ್ದು ಸಿಪ್ಪೆ அதால நீ ஒண்ணு பயந்துக்காத. நம்ம கிட்ட வந்துட்டியா நீ பயந்துக்க. அரை மணி நேரம் 1 மணி நேரம் எக்ஸ்ட்ராவே காமிச்சிட்டு ಇಲ್ಲಿ ನಾವು ಅವ್ರಿಗೆ ಫಿಶೀಸ್ ಕೊಟ್ಬಿಟ್ರೆ ಅವರೇನೆ ಅಡುಗೆ ಮಾಡಿಟ್ಟಿರ್ತಾರೆ. ಅಂದರೆ ಅವರ ಎಲ್ಲ ಐಟಮ್ಸ್ನೂ ಹಾಕಿ ಮಾಡಿಟ್ಟಿರ್ತಾರೆ. ನಾವು ಇವ್ರಿಗೆ ಎಷ್ಟು ಕೊಟ್ವಿ ಅಂದರೆ 1100 ರೂಪಾಯಿ ಕೊಟ್ವಿ ಲಾಸ್ಟಲ್ಲಿ. ಎಲ್ಲ ಫುಲ್ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಅವ್ರದ್ದೇ ಪ್ರತಿಯೊಂದು ರೈಸ್ಗೆ, ರಸಕ್ಕೆ, ಸಾಂಬಾರ್ಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ಸ್ ಅವ್ರದ್ದೇ ಮಾಡೋದಕ್ಕೂ ಸೇರಿ 1100 ರೂಪಾಯಿ ಕೊಟ್ವಿ. ಸೊ ಒಂದು ಅಫೋರ್ಡಬಲ್ ಪ್ರೈಸ್ನೇ ಪಾಪ ಅಲ್ವಾ, ಅವರು ಕಷ್ಟಪಡ್ತಾರೆ ಅಂತ. ಇಲ್ಲಿ ಬಂದಾಗ ಒಂದು ವಿಷಯ ಏನಂದರೆ ಕೆಲಸಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇಲ್ಲಿ ಒಬ್ರಿಗೆ ಮಾತ್ರ ಕೆಲಸ ಅಲ್ಲ, ಇಲ್ಲಿ ನಾವು ಫಿಶ್ ಇಸ್ಕೊಡ್ತೀವಿ, ಫಿಶ್ ಮಾರೋರು ಇರ್ತಾರೆ, ಮತ್ತು ಇದನ್ನು ತಗೊಂಡು ನಮ್ಮನ್ನು ಅಷ್ಟು ಅಕ್ರೆಯಿಂದ ಏನೇನು ಹೇಗೆ ಓಡಿಸ್ಬೇಕು ಅನ್ನೋ ಥರ ಹೇಳಿ ಅದನ್ನು ಕಟ್ ಮಾಡಿಸಿ ಅವ್ರಿಗೂ ಒಂದು ಕೆಲಸ. ಹಾಗೆ ಬಂದು ಇಲ್ಲಿ ಅಂಗಡಿಗಳು ಇರುತ್ತೆ, ಅಲ್ಲಿ ಅವ್ರಿಗೆ ಬಂದು ಅವ್ರಿಗೂ ವ್ಯಾಪಾರ ಆಗುತ್ತೆ. ಸೊ ಇವರು ಇಲ್ಲಿ ನಾವು ಭೇಟಿ ಮಾಡಿದಂಥ ಈ ಒಂದು ಮಹಿಳೆ ಬಂದು ಎಷ್ಟರ ಮಟ್ಟಿಗೆ ನಮ್ಮ ಜೊತೆ ಖುಷಿಯಾಗಿದ್ದರು ಅಂದರೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ರು, ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರು. ನೀವು ಈ ವಿಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಅವರ ಬಿಹೇವಿಯರ್ ಹೇಗಿದೆ ಅಂತ. ಇಲ್ಲಿ ಅವರು ಅಡುಗೆ ಮಾಡುವಂತಹ ಜಾಗ. ಸೊ ನಾನೆಲ್ಲ ಮಾತಾಡಿದ್ದೀನಿ, ಹಂಗಾಗಿ ನಾನು ನಿಮಗೆ ಈ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಇವ್ರ ಜೊತೆ. ಸೊ ಇಲ್ಲೆಲ್ಲನೂ ಒಲೆಯಲ್ಲೇ ಮಾಡೋದು, ಮತ್ತು ಇಲ್ಲಿ ಬಂದು ರುಬ್ಬೋದು ಗುಂಡಿದೆ, ಅದರಲ್ಲೇ ಒರಳ್ಕೊಳ್ಳೆ ರುಬ್ಕೊಳ್ತಾರೆ. ಇಲ್ಲಿ ಕರೆಂಟ್ ಇಲ್ಲ, ಸೊ ಇಲ್ಲೇ ಅಡುಗೆ ಎಲ್ಲ ಮಾಡಿ ಅವರು ನಮಗೆ ಕೊಡೋದು. ಸೊ ನಾವು ಹೋಗಿ ಎಲ್ಲ ಸುತ್ತಾಡ್ಕೊಂಬರೋ ಅಷ್ಟೊತ್ತಿಗೆ ಊಟ ಪ್ರಿಪೇರ್ ಆಗಿರುತ್ತೆ. ಫಿಶ್ ಮಾತ್ರ ಅಲ್ಲ, ಚಿಕನ್ ಕೂಡ ಕೊಡಿಸಿದ್ರೆ ಚಿಕನ್ ಕೂಡ. ಹಾಗೆ ಬಂದು ನಾವಿಲ್ಲಿ ಬಂದಮೇಲೆ ಅವ್ರು ನಮ್ಗೆ ಎಷ್ಟು ಕೇರ್ ಮಾಡಿದ್ರು ಅಂದರೆ ಚೈನ್ ಎಲ್ಲ ಹುಷಾರು, ಉಂಗುರ ಹುಷಾರು, ಮತ್ತು ಒಡವೆಗಳು ಮೈ ಮೇಲೆ ಹಾಕ್ಕೊಂಡಿದ್ರೆ ಅದು ಹುಷಾರು, ನೀರೆಲ್ಲ ನೀವು ಆಡೋಕ್ಕೆ ಹೋದರೆ ಬಿದ್ದುಬಿಡತ್ತೆ, ಈ ರೀತಿ ಸುಮಾರು ವಿಷಯಗಳನ್ನ ನಮ್ಗೆ ಅವರು ತಿಳಿಸ್ಕೊಟ್ರು. ಪಾಪ ಅವರು 25 ವರ್ಷದಿಂದ ಅಡುಗೆ ಮಾಡಿದ್ದಾರೆ. ಅವ್ರ ಕೈಗಳನ್ನೆಲ್ಲ ಗಮನಿಸಿದೆ ನಾನು, ಅಷ್ಟರ ಮಟ್ಟಿಗೆ ಕೈಗಳೆಲ್ಲ ಪಾಪ ಅವ್ರಿಗೆ ಅಷ್ಟು ಸೌದೋಗಿದೆ ಅಡುಗೆ ಮಾಡಿ ಮಾಡಿ ಮಾಡಿ. ಅವ್ರು ನನಗೆಲ್ಲ ಹೇಳಿದ್ರು, ನಾನೆಲ್ಲ ಮಾಡಿಡ್ತೀನಿ, ನೀವೇನು ಅಂದ್ಕೊಂಡು ಬಂದಿದ್ದೀರೋ ಆ ಅಡುಗೆ ನಾನು ಮಾಡಿಕೊಡ್ತೀನಿ, ಬಂದು ತೃಪ್ತಿಯಾಗಿ ಊಟ ಮಾಡಿರಂತೆ ಅನ್ನೋ ಥರ. ಬಟ್ ಹೈಜಿನಿಕ್ ಇರತ್ತಾ ಅಂದ್ಕೊಂಡೆ ನಾನು. ಹೈಜಿನಿಂದನೇ ಮಾಡ್ತಾರೆ. ಆ ರೀತಿ ಎಲ್ಲನೂ ಗಲೀಜೋ ಇಲ್ಲಾಂದರೆ ತೊಳೆದಿರೋನೋ ಆ ರೀತಿ ಎಲ್ಲ ನೀಟಾಗಿ ಮಾಡಿಕೊಡ್ತೀವಿ ಅಂದರು. ನಾವು ಬಂದ ಮೇಲೆ ಸಾಂಬಾರಿಗೆ ಅದು ಫಿಶ್ ಹಾಕಿ ಕುದಿಸ್ಕೊಡ್ತೀನಿ ಅಂದರು. ಹಾಗೆ ಬಂದು ನನಗೆ ಪಿನ್ನೆಲ್ಲ ಕೊಟ್ಟರು, ಚೈನ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ ಅಲ್ವಾ, ಹುಷಾರು, ನೀರಲ್ಲಿ ಹಾಡಕ್ಕೆ ಹೋಗ್ತೀರಾ ಕಳ್ಚ್ಕೊಂಡ್ಬಿಡುತ್ತೆ ಅನ್ನೋ ಥರ. ಸೊ ಈ ಒಂಥರ ಅಕ್ರೆಗಳೆಲ್ಲ ನಮಗೆ ಎಲ್ಲ ಕಡೆ ಸಿಗಲ್ಲ. ಸೊ ಅದೊಂದು ನಮಗೆ ಖುಷಿ. ಸೊ ಇವ್ರು ಹೇಳ್ತಿದ್ರು. ಹಾಗೆ ಬೋಟಲ್ಲಿ, ಅಂದರೆ ಬೋಟ್ ಅಂತಲ್ಲ, ಅದು ತೆಪ್ಪ, ಅದಕ್ಕೂ ಅವರೇ ಮಾತಾಡಿಬಿಟ್ರು ಇವ್ರ ಜೊತೆನೆ. ಸೊ ಇಲ್ಲೆಲ್ಲ ತೆಪ್ಪಗಳಿದ್ದಾವೆ ನೋಡ್ಬೋದು ನೀವು. ಇಲ್ಲಿ ಸಪ್ರೇಟಾಗಿ ದುಡ್ಡು ಕಟ್ಟಬೇಕು ತೆಪ್ಪಕ್ಕೆ. ನಾನು ಪ್ರೈಸ್ ಕೇಳಲಿಲ್ಲ ನಾನು, ಇವರು ಎಷ್ಟು ಕಟ್ಟಿದ್ರು ಅನ್ನೋದು. ಸೊ ಇಲ್ಲಿ ಬಂದು 1000 ರೂಪಾಯಿ ಚಿಲ್ಲರೆ ಏನೋ ಕಟ್ಟಿದ್ರಂತೆ. ಮೀನುಗಳು ನೋಡಿ ಇಲ್ಲಿ ಹೆಂಗೆ ಗೊತ್ತವೆ. ಸರ್ ಪೊಟ್ಕನ್ ಹೊಂಟೆ ನಾನು.
ಇಲ್ಲಿ ಗೌರ್ಮೆಂಟ್ಗೆ ಅಂತಲೇ ಸಪ್ರೇಟ್ ರೇಟ್ ಇರುತ್ತೆ ತೆಪ್ಪಕ್ಕೆ ಅಂತ. ಇಲ್ಲಿ ಒಳಗಡೆ ಟೂರಿಸ್ಟ್ ವಿಸಿಟಿಂಗ್ ಅವರಲ್ವ, ಹಾಗಾಗಿ ಇಲ್ಲಿ ನಾವು ಸುತ್ತಾಡೋದಕ್ಕೆ ಅಂತ ಒಂದಷ್ಟು ದುಡ್ಡು ಕಟ್ಟಬೇಕಾಗುತ್ತೆ. ಇವರು ಓಡಿಸೋರು ಇದೇನಿದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಬಂದು ನಾವು ಒಂದು 1200 ಆ ಥರ ಎಲ್ಲನೂ ಕೊಡ್ಬೋದು. ನಿಜವಾಗ್ಲೂ ಹೇಳ್ತೀನಿ, 1000 ರೂಪಾಯಿ ಜಾಸ್ತಿ ಆಯ್ತಲ್ಲ ಅಂತ ಅಂದ್ಕೊಂಡೆ ನಾನು. ಆದರೆ 2000 ಕೊಟ್ಟರು ಮೋಸ ಇಲ್ಲ. ನಮ್ಮನ್ನು ಅಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬಂದು ಬಿಡ್ತಾರೆ. ಇಲ್ಲಿ ಹೋಗೋ ಪ್ಲೇಸೆಲ್ಲನೂ ಅಷ್ಟು ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ಸೈಡಲ್ಲೆಲ್ಲ ಬಂಡೆಕಲ್ಲು ಮತ್ತು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಕಮ್ಯುನಿಕೇಷನ್ ನೀವು ಕನ್ನಡ ಕೂಡ ನಿಮ್ಗೆ ಇಲ್ಲಿ ಈಸಿ, ನಿಮ್ಗೇನು ತೊಂದರೆ ಆಗಲ್ಲ. ಕನ್ನಡ ಕೂಡ ಮಾತಾಡ್ಕೊಂಡು ನೀವು ಆರಾಮಾಗಿ ಓಡಾಡ್ಕೊಂಬರ್ಬೋದು. ಇಲ್ಲಿ ನಾವು ಬರ್ತಾ ಇರುವಂತಹ ಈ ಪ್ಲೇಸು ತಮಿಳ್ನಾಡಿಗೆ ಸೇರಿದ್ದು. ಇನ್ನೊಂಚೂರು ಮುಂದೆ ಹೋಗ್ತಿದ್ರೆ ನಮ್ಮ ಎಡಭಾಗಕ್ಕೆ ಬಂದು ಕರ್ನಾಟಕದ್ದು ತೆಪ್ಪ ಬರುತ್ತೆ. ಅಲ್ಲೂ ಕೂಡ ನಾವು ಹೋಗಿ ಬಿಲ್ ಮಾಡಿಬಿಟ್ಟು ಅವರ ಒಂದು ಬೋಟಲ್ಲಿ ಕೂಡ ಹೋಗ್ಬೋದು. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಆಮೇಲೆ ಇವರು ಹೇಳ್ತಾ ಬಂದರು ನನಗೆ, ನೋಡಮ್ಮ ಈ ಸೈಡು ಲೆಫ್ಟ್ ಇರೋದೆಲ್ಲ ಕರ್ನಾಟಕ, ರೈಟ್ ಇರೋದೆಲ್ಲನೂ ತಮಿಳ್ನಾಡು ಅನ್ನೋ ಥರ. ಸೊ ಆದರೆ ಈ ನೀರು ಕಾವೇರಿ ನೀರೇ ಅಲ್ವಾ, ಹಾಗಾಗಿ ನಮಗದೊಂಥರ ಪ್ರೌಡ್ ಫೀಲು. ಕಾವೇರಿ ನದಿ ನಮಗೆ ಎಷ್ಟರ ಮಟ್ಟಿಗೆ ಎಲ್ಲೆಲ್ಲೆಲ್ಲ ಸೋರ್ಸ್ ಇದೆ ಜನಗಳು ಬದುಕೋದಕ್ಕೆ, ಅವ್ರು ಬಾಳೋದಕ್ಕೆ ಅಂತ ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ವಿಡಿಯೋ ಫುಲ್ಲಾಗೆ ಹಾಕಿದ್ದೀನಿ, ಯಾವುದು ಸ್ಕಿಪ್ ಮಾಡಿಲ್ಲ, ನೋಡಿ. ನೀವು ಹೋಗಬೇಕು ಅಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಮತ್ತು ಹೋಗ್ತಾ ಹೋಗ್ತಾ ತೆಪ್ಪದಲ್ಲೇ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ, ಚಿಪ್ಸು ಮತ್ತು ಜ್ಯೂಸ್ಗಳೆಲ್ಲನೂ ಬೇಕು ಅಂದರೆ ತೊಗೋಬೋದು. ಅವರೇ ಬರ್ತಾರೆ, ಫ್ರೂಟ್ಸ್ ಸಮೇತ ಬರುತ್ತೆ. ಮಳೆ ನೀರು ಕಮ್ಮಿ, ಅದಕ್ಕೆ ನೀರು ಇಷ್ಟರ ಮಟ್ಟಿಗಿದೆ. ಮೊದಲಾದರೆ ತುಂಬ ಇರುತ್ತೆ, ಅವಾಗೆಲ್ಲನೂ ಬೇಡ, ಹೋಗೋಕ್ಕೇ ಬಿಡೋಲ್ಲ ಇಲ್ಲೆಲ್ಲನೂ ಅನ್ನೋ ಥರ ಅವರೆಲ್ಲ ಹೇಳಿದ್ರು. ಸೊ ವಿಡಿಯೋ ಫುಲ್ಲಾಗೆ ಹಾಕ್ತೀನಿ, ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ.
ಇವಾಗ ಸುಮ್ಮನೆ ಗೊತ್ತಿದ್ರೆ ಗೊತ್ತಾಗೋದು ಇಲ್ಲಾಂದ್ರೆ ಎಷ್ಟು ಚೆನ್ನಾಗಿ ಗೊತ್ತಿರ್ಬೇಕು ಅದನ್ನು. ಅಲ್ಲವರೇ ನೋಡ್ತಪ್ಪ ಜನಗಳು. ನಾವು ಹಂಗೆ ಬಂದಿದ್ದೆ ಈಗ ಮತ್ತೆ ಐತಂದ್ರಲ್ಲ ಹಾಂ ಹಿಡಿಬೇಕು. ನಂದು ಅಮ್ಮ ಇದೆಯಾ ಹಾಗೆ ನಾವು ಫ್ರೆಶ್ ಆಗಿ ಕಾರ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ನಾವು ಬಟ್ಟೆಗಳೆಲ್ಲ ಇಟ್ಬಿಟ್ಟು ಊಟಕ್ಕೆ ಬಂದ್ವಿ. ಊಟ ಎಲ್ಲನೂ ರೆಡಿ ಮಾಡಿದರು. ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದರು ಅವರು. ಅಷ್ಟು ತಿಕ್ನೆಸ್ ಆಗಿತ್ತು ಸಾಂಬಾರಂತೂ. ಫಿಶ್ ಸಾಂಬಾರು ಅಂದರೆ ತಲೆ ಮತ್ತು ಬಾಲದ ಸೈಡೆಲ್ಲ ಹಾಕಿ ಸಾರು ಮಾಡಿದರು. ಮಿಡಲಲ್ಲಿರೋ ಪೀಸ್ಗಳನ್ನೆಲ್ಲನೂ ಎಣ್ಣೆಲಿ ಹಾಕಿ ರೋಸ್ಟ್ ಮಾಡಿದರು. ರಸಮ್ಮು, ರೈಸು ಮತ್ತು ಅವರು ಈರುಳ್ಳಿ, ಸೌತೆಕಾಯಿ, ಚಾಪೆ ಅವ್ರದ್ದೇ, ಈ ಪಾತ್ರೆಗಳೆಲ್ಲ ಅವ್ರದ್ದೇ. ನಾನು ಬಂದು ಸಪ್ರೇಟಾಗಿ ಒಂದು ಸ್ವಲ್ಪ ಟಿಫನ್ ಬಾಕ್ಸ್ನ ತೊಗೊಂಡೋಗಿದ್ದೆ, ಯಾಕಂದರೆ ಉಳಿಯುತ್ತೆ ಅಂತ ಗೊತ್ತು. ಸೊ ಅದಕ್ಕೆ ಟಿಫನ್ ಬಾಕ್ಸ್ ಎಲ್ಲ ಎತ್ಕೊಂಡಿದ್ವಿ. ಯಾಕಂದರೆ ನಮ್ಮ ಮನೆಯವ್ರು ಹೇಳಿದರು, ಅಷ್ಟು ತಿನ್ನೋಕ್ಕಾಗಲ್ಲಮ್ಮ, ಒಂದು ಸ್ವಲ್ಪ ಟಿಫನ್ ಬಾಕ್ಸ್ ಏನಾರ ಎತ್ಕೊ ಅಂತ. ಸರಿ, ಹೇಗೂ ನಾವು ಎತ್ಕೊಂಡು ಹೋಗಿದ್ವಿ. ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡ್ವಿ. ಯಾಕಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ನಾವೇನೇ ಆಸೆ ಪಟ್ಟರು ಕೂಡ ಅಲ್ಲಿ ಬಿಸಿಲಿಗೆ ಟಯರ್ಡ್ಗೆ ಆಗೋದಿಲ್ಲ. ಸೊ ಇವ್ರ ಹತ್ರ ಕೊನೆಗೆ ಒಂದು ಫೋಟೋ ಕೂಡ ತೊಗೊಂಡೆ ನಾನು. ನಿಜವಾಗ್ಲೂ ತುಂಬ ಎಮೋಷನ್ ಆಗೋದ್ರು ಲಾಸ್ಟಲ್ಲಿ ಅವರು. ಯಾಕಂದರೆ ನಾನು ಹೇಳಿದೆ ಅವ್ರಿಗೆ, ಯೂಟ್ಯೂಬಲ್ಲಿ ನೋಡಿನೇ ನಾವು ಬಂದಿದ್ದು, ನಿಮ್ಮ ನಂಬರ್ನ ನನ್ನ ಚಾನಲಲ್ಲಿ ನಾನು ಪ್ಲೇ ಮಾಡ್ತೀನಿ, ಆ ಥರ ಕಾಂಟ್ಯಾಕ್ಟ್ ಯಾರಾದರೂ ತೊಗೊಂಡು ಕೂಡ ಬರ್ಬೋದು. ನನಗೆ ಗೊತ್ತಿರೋರು ಯಾರಾದರೂ ಬರ್ತಾರೆ ಅಂತಂದರೆ ಅವ್ರನ್ನೂ ನಾನು ನಿಮ್ಮ ನಂಬರ್ ಕೊಟ್ಟೆ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಅವ್ರಿಗೂ ಚೆನ್ನಾಗಿ ಅಡುಗೆ ಮಾಡಿ ಹಾಕಿ ಅಂತ ಹೇಳಿದ್ದಕ್ಕೆ ಅವರು ಎಮೋಷನ್ ಆಗೋದ್ರು. ಖಂಡಿತವಾಗ್ಲೂ ಅಲ್ಲಿ ನೋಡಿದಾಗ ತುಂಬ ಜನ ಬಂದು ನಮಗೆ ಹಾರ್ಟ್ ಕನೆಕ್ಟೆಡ್ ಆಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಕಮ್ಯುನಿಕೇಷನಲ್ಲಿ ಇರ್ತಾರೆ. ಹಾಗೆ ಬರ್ತಿದ್ದ ಹಾಗೆ ಹೊಸೂರಲ್ಲಿ ಇಲ್ಲಿ ಬೆಟ್ಟದ ಮೇಲೆ ಬಂದು ದೇವಸ್ಥಾನ ಇದೆ. ಸೊ ಅದನ್ನು ಹಾಗೇ ಕ್ಲಿಪ್ ತಕ್ಕೊಂಡೆ ನಾನು. ಹಬ್ಬ ಆಗಿರೋದ್ರಿಂದ
ತುಂಬಾ ಬಂದು ಡೆಕೋರೇಷನ್ಸು ಅಲ್ಲಿ ಇಲ್ಲಿ. ಹೊಸೂರಲ್ಲಂತೂ ತುಂಬ ಪಟಾಕಿ ಅಂಗಡಿಗಳಿತ್ತು. ಸೊ ಅಲ್ಲೇ ಒಂದು 2-3 ಪಟಾಕಿ ಮಕ್ಳಿಗೂ ತೊಗೊಂಡು ನಾನು ಅಕ್ಕ ಮನೆಗೆ ಹೋಗಿದ್ದು. ಸೊ ಹೇಗೂ ಅಕ್ಕ ಮನೆಗೆ ಹೋಗ್ತಿದ್ದೀವಿ ಅಂತೇಳಿ ಫಿಶ್ ಸಾಂಬಾರು ಎಲ್ಲನೂ ಎತ್ಕೊಂಡು ಹೋಗಿದ್ದೆ. ಸೊ ಅವತ್ತು ನೈಟೇ ನಾವು ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿದ್ವಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೀವೇನಾದರೂ ಒಂದು ವೇಳೆ ವಿಸಿಟ್ ಮಾಡಬೇಕು ಅಂದರೆ ವಿಸಿಟ್ ಮಾಡಿ. ಒನ್ ಡೇ ಟ್ರಿಪ್ಗೆ ಒಂದು ಬೆಸ್ಟ್ ಪ್ಲ್ಯಾನ್ ಆಗಿರುತ್ತೆ. ಅಂದರೆ ಅರ್ಲಿ ಮಾರ್ನಿಂಗೇ ಬಿಡಬೇಕು, ನೈಟ್ ಆಗುತ್ತೆ ಮನೆಗೆ ಬಂದು ಸೇರೋಕ್ಕೆ. ಟಯರ್ಡ್ ಆಗಿದ್ದರೆ ಅಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ, ನೀವು ಸ್ಟೇ ಆಗ್ಬೋದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.